ಸೊಪ್ಪು 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 ಬರಮ್ಮ ಬರಮ್ಮ. ಇವಾಗಿನ್ನು ಹೊಲ್ತಾವಿಂದ ಕಿತ್ಕೊಂಬಂದಿರೋ ಸೊಪ್ಪು ಕಣ್ರಮ್ಮ. ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸೊಪ್ಪು 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 ಬರಮ್ಮ ಬರಮ್ಮ. ತಗ ಬರಮ್ಮ. ಯಾವ್ದಾದ್ರೂ ತಗೊಳ್ಳಿ. ಇವಾಗಿನ್ನು ಕಿತ್ಕೊಂಬಂದಿರೋದು ಕಣ್ರಮ್ಮ. ಫ್ರೆಶ್ ಫ್ರೆಶ್. ಬರಮ್ಮ ಬರಮ್ಮ. ಸೊಪ್ಪು ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇನ್ನೊಂದು 10 ನಿಮಿಷ ಎಲ್ಲ ಖಾಲಿ ಆಗ್ಬಿಡುತ್ತೆ. ಬೇಗ ಬಂದವರಿಗೆ ಸಿಗುತ್ತೆ. ಬರ್ರಿ 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 ಬರ್ರಿ. ಸೊಪ್ಪು ತಗ ಬರ್ರಿ. ಮೆಂತ್ಯ ಸೊಪ್ಪು ಐತೆ, ದಂಟಿನ ಸೊಪ್ಪು ಐತೆ, ಪಾಲಕ್ ಸೊಪ್ಪು ಐತೆ, ಕೊತ್ತಂಬರಿ ಸೊಪ್ಪು ಐತೆ. ಯಾವ್ದು ಬೇಕು ತಗ ಬರ್ರಮ್ಮ. ಖಾಲಿ ಆಗ್ಬಿಡುತ್ತೆ ನೋಡ್ರಿ. ಅಮಿಕಿಂದ ಬಂದು ಸಾಕಜ್ಜಿ ಸೊಪ್ಪು ಕೊಡಜ್ಜಿ ಅಂತ ಕೇಳಿದ್ರೆ ಸಿಗಲ್ಲ. ಇನ್ನು ನಾಳೆನೇ ಸಿಗೋದು. ಬರ್ರಿ ಬರ್ರಿ ರಪ್ಪನ್ ತಗ ಬರ್ರಿ. ಸೊಪ್ಪು ಸೊಪ್ಪು ಸೊಪ್ಪು. ಇದೇನಪ್ಪ ಇದು? ಗಂಟ್ಲೆಲ್ಲ ಒಣಗಂಗೆ ಅವಾಗ್ಲಿಂದ ನಾನು ಕೂಕಡ್ತಿದೀನಿ. ಏನ್ ಯಾರು ಬರಂಗೇ ಇಲ್ಲ. ಸಾಕಜ್ಜಿ ಸೊಪ್ಪು ತಗೊಂಬಂದಿದ್ದಾರೆ ಅಂದ್ರೆ ರಪ್ಪನ್ ಬಂದು ಇವಾಗಿನ ಹೊಲ್ತಾವಿಂದ ಕಿತ್ಕೊಂಬಂದಿರೋ ಫ್ರೆಶ್ ಅಂತ ಅವರೇ ತಗೊಂಡು ಹೋಗವ್ರು. ನೋಡಿದ್ರೆ ಈಟೊತ್ತವರೆಗೂ ಕೂಕಡ್ತಿದೀನಿ, ಒಬ್ರು ಕಾಣಿಸ್ತಿಲ್ಲ. ಎತ್ಲಾಕ್ ಹೋದ್ರು ಏನಪ್ಪ? ಯಾರ ನನ್ಕಿಂತ ಮುಂಚೆ ಯಾರು ತರಕಾರಿ ಯಾರು ಬಂದಿದ್ರು ಏನೋ? ಸಾಮಾನ್ಯಕ್ಕೆ ಹಂಗೆ ಆಗೈತೆ. ಎಲ್ಲ ಸೊಪ್ಪು ಮಾರ್ಕೊಂಡು ಹೋಗ್ಬಿಟ್ಟಿದಾರೆ. ಅದಕ್ಕೆ ತಗೊಂತಿಲ್ಲ ಅನ್ಸುತ್ತೆ. ಸೊಪ್ಪು 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 ಸೊಪ್ಪು. ಅಯ್ಯ ಸಾಕಜ್ಜಿ, ಇವಾಗ ಬಂದೇನಜ್ಜಿ ನೀನು? ಎಷ್ಟೊತ್ತಜ್ಜಿ ಕಾಯೋದು ನಿನ್ಗೆ? ಎಷ್ಟೊತ್ತು ಕಾಯೋದು? ಹೋಗತ್ಲಾಗಿ. ಬೆಳಿಗ್ಗೆಯಿಂದ ನಾನು ಸಾಕಜ್ಜಿ ಬರ್ಲಿಲ್ವಲ್ಲ ಅಂತ ನಾನ್ ಕಾಯ್ತಿದ್ದೀನಲ್ಲಜ್ಜಿ. ಅಲ್ಲ ಕಣಜ್ಜಿ, ಇವತ್ ಸೊಪ್ಪಿಂದು ಬಸ್ಸಾರು ಮಾಡೋ ಮುದ್ದೆ ಮಾಡಿಬಿಡೋಣ ಅಂತ ನಾನು ನೋಡ್ತಿದ್ದೀನಿ. ಅವಾಗ್ಲಿಂದ ನಾನು ಇನ್ನೇನ್ ಸಾಕಜ್ಜಿ ಇನ್ನೇನ್ ದಿನಾಲು ತಗೊಂಡ್ಬರುತ್ತಲ್ಲ ಸೊಪ್ಪು, ಇನ್ನೇನು ಇವತ್ತು ತಗೊಂಡ್ಬರುತ್ತಂತ ನಾನ್ ಕಾಯ್ತಿದ್ದೀನಿ. ನೋಡಿದ್ರೆ ನೀನು ಇದಾಕಜ್ಜಿ ಇವತ್ತು ಇಷ್ಟೊಂದು ತಡ ಮಾಡ್ಕೊಂಡ್ ಬಂದೆ. ಹೋಗಜ್ಜಿ ಅತ್ಲಾಗಿ. ನಿನ್ನಿಂದ ಇವತ್ತು ನಾನು ಅಡಿಗೆ ಮಾಡೋದು ತಡ ಆಯ್ತು ಕಣಜ್ಜಿ. ಸಾಕಜ್ಜಿ ತಗೊಂಬರಜ್ಜಿ ಇಲ್ಲಿ ಬೇಗ. ಯಾವ್ದಾವ್ ಸೊಪ್ಪು ತಗೊಂಬಂದಿದೆ ಅಜ್ಜಿ? ಅಯ್ಯೋ ಅಮ್ಮಣ್ಣಿ ಅಮ್ಮಣ್ಣಿ, ಲಲ್ತಮ್ಮ ಏನ್ ಮಾಡ್ತೀಯಮ್ಮ? ಇವೀಗ ಚಳಿಗಾಲ ನೋಡು, ಬೇಗ ಎದಲಕ್ಕಾಗಲ್ಲ ಕಣಮ್ಮ. ಮೈ ಕೈ ನೋವೆಲ್ಲ ಸಿಕ್ಕಾಬಟ್ಟೆ ಆಗ್ಬಿಡುತ್ತೆ. ಈ ಹೊಲದಲ್ಲಿ ತೋಟದಲ್ಲೆಲ್ಲ ಕೆಲಸ ಮಾಡಿರ್ತೀವಿ ನೋಡು. ಈಗ ಈ ಸೊಪ್ಪೆಲ್ಲ ಬೆಳಿತೀವಿ ಅಂದ್ರೆ ಹಂಗೆ ಬೆಳೆದ್ ಬಿಡುತ್ತೇನಮ್ಮ. ಅವಕ್ಕೆಲ್ಲ ನೀರ್ ಬಿಡ್ಬೇಕು, ಗೊಬ್ಬರ ಹಾಕ್ಬೇಕು. ಟೊಮೆಟೊ ಸಸಿಗಳು ಬೇರೆ ಹಾಕ್ತಿದೀವಿ, ಅವಕ್ ಬೇರೆ ಬಳ್ಳಿ ಕಟ್ಟಕ್ ಬೇರೆ ನೆನ್ನೆ ಹೋಗ್ಬಿಟ್ಟಿದೆ ನೋಡು. ಹಂಗಾಗಿ ಸಿಕ್ಕಾಬಟ್ಟೆ ಮೈ ಕೈ ನೋವು ಆಗ್ಬಿಡ್ತು ಕಣಮ್ಮ. ಇವತ್ತೊಂದ್ ಅರ್ಧ ಮುಕ್ಕಾಲು ಗಂಟೆ ಒಂದಿಟ್ಟು ಎದಳದು ಒಂದಿಟ್ಟು ತಡ ಆಗೋಯ್ತು. ಹಂಗಾಗಿ ತಡವಾಗಿ ಬಂದೆ ಕಣಮ್ಮ. ಬೇಜಾರ್ ಮಾಡ್ಕೋಬೇಡ. ನಾಳೆಯಿಂದ ಕರೆಕ್ಟ್ ಟೈಮಿಗೆ ಬರ್ತೀನಿ. ಏನ್ ತಾಯಿ ಇವತ್ತು ಯಾರು ಸೊಪ್ಪು ತಗೋಣಕ್ಕೆ ಅಷ್ಟೊಂದ್ ಜನ ಬರ್ತಾನೆ ಇಲ್ವಲ್ಲ? ಏನ್ ಸಮಾಚಾರ? ಯಾರು ಬಂದ್ರಿದ್ರ ಸೊಪ್ಪು ಮಾಡ್ಕೊಂಡು ನಂಗಿಂತ ಮುಂಚೆ? ಯಾರಾದ್ರು ಯಾರೋ ಬಂದಿದ್ರು ಕಣಜ್ಜಿ. ಮಾತ್ರ ಒಂದ್ ಅರ್ಧ ಗಂಟೆ ಹಿಂದೆ ಮಾತ್ರ ಸೊಪ್ಪು ಸೊಪ್ಪು ತರಕಾರಿ ಅಂತ ಎಲ್ಲ ಕೂಕಡ್ತಿದ್ರು. ಸಾವನಿಕೆ ತರಕಾರಿ ಯಾರೋ ಬಂದಿರ್ಬೇಕು ಅನ್ಸುತ್ತೆ. ಸೊಪ್ಪೇನ್ ತಗೊಂಬಂದಿರಲ್ಲ ಅನ್ಸುತ್ತ ಅವ್ರು. ಸೊಪ್ಪು ತಗೊಂಬಂದಿದ್ರು ಇದ್ರು ಹೇಳಕ್ಕಾಗಲ್ಲ. ಯಾಕಂತೀಯ? ಈಗ ನಿಂತವ ಯಾರು ತಗೊಂತಿಲ್ಲ, ಜನ ಯಾಕೆ ಕಡಿಮೆ ಆದ್ರಲ್ವಾ? ಅವಾಗ್ಲಿಂದ ನಾನು ನೀನ್ ಬೇಗ ಬರ್ಬೇಕು ಕಣಜ್ಜಿ ಸಾಕಜ್ಜಿ. ಇಲ್ಲಾಂದ್ರೆ ಹಂಗೆ ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ಹಳ್ಳಿ ಮೇಲೆ ಬರ್ತಾರಲ್ಲ ವ್ಯಾಪಾರಸ್ಥರು, ಎಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹೋಗು. ಅದಕ್ಕೆ ಹೇಳಿದ್ದು ನಿನ್ಗೆ, ರಪ್ಪನ್ನ ಬರ್ಬೇಕಲ್ವಾ ನೀನು? ನೀನ್ ಚಳಿ ಅಂತ ಮಂತವ ಮಲ್ಕೊಂಡ್ಬಿಟ್ರೆ ನೋಡು. ಈಗ ನೀನ್ ಬೆಳೆದಿದ್ದು ಸುಮ್ಕೆ ಬತ್ತೋಗಲ್ವಾ, ಬಾಡೋಗಲ್ವಾ? ನಾಳೆ ಎಷ್ಟರಲ್ಲಿ ಎಂತ ಮಾಡ್ತೀಯ? ಅಯ್ಯೋ ಅಮ್ಮಣ್ಣಿ, ಏನ್ ಮಾಡದಮ್ಮ? ಹೋಗುದ್ ಕಡಿ ಹೇಳಮ್ಮ. ನಾನು ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ನೀನ್ ಚೆನ್ನಾಗಿ ಹೇಳ್ತೀಯ ನೀವು. ಅದ್ರಲ್ಲೂ ನಾನು ಇವಾಗಿನ ಕಿತ್ಕೊಂಡ್ಬಂದಿರೋದು ಫ್ರೆಶ್ ಸೊಪ್ಪು ಕಣಮ್ಮ. ಯಾರಾದ್ರೂ ತಗೊಂಡ್ತಾರೆ. ಇಲ್ಲ ಅಂದ್ರೆ ನಮ್ಮ ಅಜ್ಜನ ಕೈಲಿ ಕೊಟ್ಟು ಕಳ್ಸಿದ್ರೆ ಪಕ್ಕದೂರಿಗೆ ಬೈಕಲ್ಲಿ ತಗೊಂಡು ಹೋದ್ರೆ 10 ನಿಮಿಷದಲ್ಲಿ ಎಲ್ಲ ವ್ಯಾಪಾರ ಮಾಡ್ಕೊಂಡ್ ಬಂದ್ಬಿಡುತ್ತೆ. ನಾನೇನಂದ್ರೆ ಪಾಪ ನಾನೇ ಹಳ್ಳಿಲೆಲ್ಲ ವ್ಯಾಪಾರ ಮಾಡ್ಕೊಂಡ್ ಬರೋದ ನಮ್ಮೂರಲ್ಲ ಅಂತ ಬರ್ತೀನಿ ಕಣ. ಆಟೆ ತಾಳಮ್ಮ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಾವ್ ಬೆಳೆದಿರೋದಲ್ವೇನಮ್ಮ, ಚೆನ್ನಾಗಿದ್ದೇ ಇರುತ್ತೆ. ಚೆನ್ನಾಗಿರೋದು ವ್ಯಾಪಾರ ಮಾಡೋದೇನ್ ದೊಡ್ಡದಲ್ಲ ಹೇಳಮ್ಮ. ಎಲ್ಲರೂ ತಗೊಂಡ್ತಾರೆ. ಈಗ ಯಾವ್ದು ಬೇಕಮ್ಮ ಸೊಪ್ಪು ನಿನ್ಗೆ? ಅಜಯ್, ಅವಾಗ್ಲಿಂದ ನಾನು ತಲೆ ಮೇಲೆ ಒತ್ಕೊಂಡು ಅದೆಷ್ಟೊತ್ತಿಂದ ನಿಂತ್ಕೊಂತೀಯ? ಮೊದ್ಲು ಇಳ್ಸು ನೋಡೋಣ. ಸೊಪ್ಪು ಚೆನ್ನಾಗಿರೋವು ಆರ್ಸಿ ತಗೊಂತೀನಿ. ನೀನು ತಲೆ ಮೇಲೆ ಒತ್ಕೊಂಡ್ಬಿಟ್ಟು ಸೊಪ್ಪು ತಗೊಳಮ್ಮ ಅಂತ ಹೇಳಿದ್ರೆ ಎತ್ಲಾಗಿಂದ ತಗೊಳಜ್ಜಿ ನಾನು. ಸಾಕಜ್ಜಿ ನೀನೇ ಹೇಳು ಒಂದಿಟ್ಟು. ಇಳಿಸು ಮೊದ್ಲು ತಲೆ ಮೇಲಿಂದ. ಅದೆಷ್ಟು ಭಾರ ಒತ್ಕೊಂಡು ತಿರ್ಗಾಡ್ತೀಯ? ಏನಮ್ಮ ತಲೆನೋವು ಬರಲ್ವಾ ನಿನ್ಗೆ? ಅಯ್ಯೋ ನನ್ ತಾಯಿ. ಲಲ್ತಮ್ಮ, ನನಗೆ ಅದು ರೂಢಿ ಆಗ್ಬಿಟ್ಟೈತ್ ಕಣಮ್ಮ. ಮಾಮೂಲಿ ಅದು ದಿನಾಲು ಸೊಪ್ಪು ಎತ್ಕೊಂಡು ತಿರ್ಗಾಡಿ ತಲೆ ಮೇಲೆ ಮಾಮೂಲಿ ರೂಢಿ ಆಗ್ಬಿಟ್ಟೈತೆ. ಅಮ್ಮನೆ ಒಂದ್ ಈಟು ತಡಿಯಮ್ಮ. ಒಂದ್ ಗಳಿಗೆ ಇಳಿಸ್ತೀನಿ ಒಂದಿಟ್ಟು. ಅಯ್ಯೋ ಕತ್ತೆಲ್ಲ ನೋವು ಬಂದ್ಬಿಡ್ತು ಕಣಮ್ಮ. ಸಾಕಾಗ್ಬಿಡುತ್ತತ್ಲಾಗಿ. ಹುಷಪ್ಪ. ಈಗ ಆಗಲ್ಲ ಕಣಮ್ಮ, ನನಗೂ ವಯಸ್ಸಾಯ್ತು ನೋಡುವ. ಅಮ್ಮನೆ ಸಿಕ್ಕಾಬಟ್ಟೆ ಸುಸ್ತಾಗಂಗ ಆಗುತ್ ಕಣಮ್ಮ. ಬೆಳಿಗ್ಗೆ ಬೇರೆ ಬೇಗ ಎದ್ದಳಕ್ಕೂ ಆಗಲ್ಲ. ಮೊದ್ಲಂತೂ 4 ಗಂಟೆಗೆ ಎದ್ದೇಳ್ತಿದ್ದೆ ಕಣಮ್ಮ. ನಮ್ಮ ಅಜ್ಜ ತರಕಾರಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಿತ್ತು ನೋಡು.
ಮೊದ್ಲು 4 ಗಂಟೆಗೆ ಎದ್ದು ಎಲ್ಲ ತರಕಾರಿ ಎಲ್ಲ ಕಿತ್ಕೊಂಡ್ಬಂದು ತಿರ್ಗಾ ಮಾರ್ಕೆಟಿಗೆ ಹಾಕಕ್ ಹೋಗೋದು ನಮ್ಮ ಅಜ್ಜ. ತಿರ್ಗಾ ಹಂಗೇನೆ ತಿರ್ಗಾ ಈಗ ನಾನು ಹಳ್ಳಿ ಮೇಲೆ ವ್ಯಾಪಾರ ಮಾಡ್ಕೊಂಡ್ ಬರ್ತಿದ್ದೆ ಮೊದ್ಲು. ಇವಾಗ ಆಗಲ್ ಕಣಮ್ಮ. ಇವಾಗ ವಯಸ್ಸಾಯ್ತು ನೋಡು. ಈ ಚಳಿಗೆ ಹೋದಕ್ಕೂ ಎದಳಕ್ ಆಗಲ್ ಕಣಮ್ಮ. ಸಿಕ್ಕಾಬಟ್ಟೆ ಮೈ ಕೈ ನೋವು, ಸುಸ್ತು, ಸೋಲು ಎಲ್ಲ ಆಗ್ಬಿಡುತ್ತೆ ಕಣಮ್ಮ. ಮೊದ್ಲಂಗೆ ಶಕ್ತಿ ಇದ್ದಿದ್ರೆ ಅಯ್ಯ ಅದ್ರ ಕಥೆನೆ ಬೇರೆದಾಗ್ತಿತ್ತು. ಬಿಡತ್ಲಾಗ ಹೋಗ್ಲಿ ಅವೆಲ್ಲ. ಇನ್ನೇನು ನೆನ್ಪ್ ಮಾಡ್ಕೊಳ್ತೀಯ, ಹೊಟ್ಟೆ ಉರ್ದೋಗುತ್ತೆ. ಮೊನ್ನೆ ಸಿಕ್ಕಾಬಟ್ಟೆ ಮೈ ಕೈ ನೋವು ಅಂತ ಬೇರೆ ಆಸ್ಪತ್ರೆಗೆ ಬೇರೆ ಹೋಗಿದ್ದೆ ಕಣಮ್ಮ. ಡಾಕ್ಟ್ರು ಒಂದಿಟ್ಟು ಊಟ ಮಾಡ್ಬೇಕು ಕಣಮ್ಮ, ನೀವು ಬರೀ ಕೆಲಸ ಮಾಡೋದಲ್ಲ ಅಜ್ಜಿ, ವಯಸ್ಸಾಯ್ತು ನಿಮ್ಗೆ, ರಕ್ತ ಬೇರೆ ಕಡಿಮೆ ಐತೆ, ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅಂತ ಎಲ್ಲ ಡಾಕ್ಟ್ರು ಬೇರೆ ಹೇಳ್ ಕಳ್ಸಿರು, ರೆಸ್ಟ್ ತಗೋಬೇಕು ಅಂತ. ನಾವ್ ನೋಡಿದ್ರೆ ಬೆಳಗಿಂದ ಸಂಜೆ ಗಂಟ ಕೆಲಸ ಮಾಡ್ತಿರ್ತೀವಿ ಹೊಲದಲ್ಲಿ ತೋಟದಲ್ಲಿ ಅಂತ. ಸುಸ್ತು ಸೋಲ್ ಆಗುತ್ತೆ ಕಣಮ್ಮ. ಏನ್ ಮಾಡ್ತೀಯ? ತಗೊಳಮ್ಮ, ಈಗ ಆಯ್ತು, ಏನು ಮಾಡಕ್ ಆಗಲ್ಲ. ಯಾವ ಸೊಪ್ಪು ಬೇಕು ತಗೊಳ್ತಾಯಿ. ಲಲ್ತಮ್ಮ ತಗ. ಅಲ್ಲ ಕಣ ಸಾಕಜ್ಜಿ, ಹಿಂಗ್ ಹೇಳ್ತೀನಂತ ನೀನ್ ತಿಳ್ಕೊಬೇಡ. ಮಕ್ಳೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರಲ್ವಾ ನಿನ್ಗೆ? ಚೆನ್ನಾಗಿ ನೋಡ್ಕೊಂಡು ಮಕ್ಳು ಸೊಸೆ ಎಲ್ಲಾರು ಚೆನ್ನಾಗಿ ನೋಡ್ಕೊಳ್ತಾರಮ್ಮ. ಮೊಮ್ಮಕ್ಳೆಲ್ಲ ಇದಾರೆ, ಮೊಮ್ಮಕ್ಳಿಗೆಲ್ಲ ನೋಡ್ಕೊಂಡು ಆಡಿಸ್ಕೊಂಡು ಹಂಗ ನೆಮ್ಮದಿಯಾಗಿರ್ದಲ್ಲ ನೀನು ಸೊಪ್ಪು ಅದು ಇದು ಮಾರ್ಕೊಂಡು ನೀನು ಜಾಸ್ತಿ ಅಯ್ಯೋ ಅಂತಿದ್ಯಲ್ಲಜ್ಜಿ. ಮೊದ್ಲಂತೂ ಮಾಡಿದ್ಯಾ ಪಾಪ, ಮಾಡಿಲ್ಲ ಅಂತ ಏನಿಲ್ಲ. ವಯಸ್ಸಿತ್ತು ಮೊದ್ಲು, ಆರೋಗ್ಯ ಇತ್ತು, ಚೆನ್ನಾಗಿ ಮಾಡ್ತಿದ್ದೆ. ಇವಾಗ್ಲೂ ಕಾಯಿಲೆ ಬಿದ್ರು ವಯಸ್ಸಾದ್ರೂ ನೀನು ಸ್ವಲ್ಪ ದಿವಸ ರೆಸ್ಟ್ ತಗೊಂಡಲ್ಲಿ ನೀನು ಹಿಂಗೆಲ್ಲ ಬರ್ತಿದ್ರೆ ಸುಸ್ತಾಗಲ್ವೇನ್ ಸಾಕಜ್ಜಿ ಹೇಳು? ಆರೋಗ್ಯದ ಕಡೆ ಗಮನ ಕೊಡು ಸ್ವಲ್ಪ. ಮೊದ್ಲು ಆರೋಗ್ಯ ಚೆನ್ನಾಗಿದ್ರೆ ಏನಾದ್ರೂ ಮಾಡ್ಬೋದು ಕಡೆ ಸಾಕಜ್ಜಿ. ಇವಾಗ ಆರೋಗ್ಯದ ಕಡೆ ಬಹಳ ಗಮನ ಕೊಡ್ಬೇಕು ನೀನು, ಗೊತ್ತಾ? ಕಣಮ್ಮ, ಏನ 1-2 ದಿವಸ ಹಂಗೇನಾದ್ರು ಸುಸ್ತು ಸೋಲು ಆದ್ರೆ ತಿರ್ಗಾ ನಮ್ಮ ಮಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಕಣಮ್ಮ ಅಂತ ಹೇಳಿದಾನೆ. ಆಸ್ಪತ್ರೆಗೆ ಹೋಗ್ಬೇಕು ಕಣಮ್ಮ. ಆಗಲ್ಲ ನನ್ ಕೈಲಂತೂ. ನಮ್ಮ ಅಜ್ಜನ ಕೈ ಯಾರ ಕೈಲಾದ್ರು ತರಕಾರಿ ವ್ಯಾಪಾರನು ಅವ್ರು ಮಾರ್ಕೊಂಡು ಹೋಗ್ತಾರಲ್ಲ, ಅವ್ರ ಕೈಲೇ ಕೊಟ್ಟು ಕಳ್ಸ್ಬಿಡ್ತೀನಿ. ಸೊಪ್ಪು ಮಾರ್ಕೊಂಡ್ ಬಂದ್ಬಿಡ್ರಿ, ನನ್ ಕೈಲಿ ಆಗಲ್ಲ ಅಂತ. ನಾನ್ ಏನೋ ಮಂತಾವ್ ಇನ್ನೇನ್ ಕುತ್ಕೊಂಡು ಇನ್ನೇನಮ್ಮ ಮಾಡೋಣ? ಪಾಪ ಎಲ್ಲಾನು ನಮ್ಮನೆಯವರೇ ಮಾಡ್ತಾರಂದ್ರೆ ಆಗುತ್ತೇನಮ್ಮ. ನಾವು ಒಂದ್ ಸ್ವಲ್ಪ ಕೈ ಜೋಡಿಸಿರೆ ಇನ್ನು ಅವರಿಗೆ ಇದಾಗುತ್ತಲ್ಲ, ಒಳ್ಳೇದಾಗುತ್ತಲ್ಲ, ಕೆಲಸ ಎಲ್ಲ ಇನ್ನು ಆರಾಮಾಗಿ ಮಾಡ್ತಾರಲ್ಲ ಅಂತ ನನ್ನ ಆಸೆ. ನೋಡಿದ್ರೆ ಹಿಂಗಾಗ್ಬಿಡುತ್ತಲ್ಲಮ್ಮ, ಏನ್ ಮಾಡ್ತೀಯ? ಅಯ್ಯೋ ಹೂ ಕಣ್ ಸಾಕಜ್ಜಿ, ಏನು ಮಾಡಕ್ ಆಗಲ್ ಕಣಜ್ಜಿ, ವಯಸ್ಸಾಯ್ತು ಅಲ್ವಾ? ಅಲ್ಲ ಕಣ್ ಸಾಕಜ್ಜಿ, ನೀನ್ ನಂಗೆ ಹೇಳ್ತೀಯ, ನೀನು ಇಷ್ಟೊಂದು ಚೆನ್ನಾಗಿದೀಯಾ, ಆರೋಗ್ಯವಾಗಿದೀಯಾ. ಪಾಪ ನಮ್ಮ ಅತ್ತೆ ನಿಮ್ಗಿಂತ ವಯಸ್ಸಲ್ಲಿ ಚಿಕ್ಕವರು ಅನ್ಸುತ್ತೆ. ಅಲ್ಲ ಇಷ್ಟು ಬಿರಿನೆ ಶುಗರ್ ಬಂದ್ಬಿಟ್ಟೈತೆ ಪಾಪ ಅವರಿಗೆ. ಶುಗರ್ BP ಜಾಸ್ತಿ ಆಗ್ಬಿಟ್ಟು ಅಯ್ಯೋ ಅವ್ರ ಗೋಳಾಟ ನೋಡಕ್ ಆಗಲ್ ಕಣಜ್ಜಿ. ನಮ್ಮ ಯಜಮಾನ್ರು ಅಂತೂ ಬೆಳಗಿಂದ ಸಂಜೆ ಗಂಟ ನೆನ್ನೆ ಆಸ್ಪತ್ರೆಗೆ ತೋರಿಸಿದ್ದೆ ಆಗೋಯ್ತು. ದಿನಾಲು ಒಂದು ವಾರದಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು. ಹೆಂಗ ತೋರ್ಸೋದೇನೋ ತೋರ್ಸದ್ ಕಣಜ್ಜಿ, ನಮ್ಗೇನ್ ಬೇಜಾರೇನಿಲ್ಲ. ಸದ್ಯ ಹುಷಾರಾಗ್ಬಿಟ್ರೆ ಸಾಕ್ ಕಣಜ್ಜಿ, ಸಾಕಜ್ಜಿ ಅತ್ಲಾಗಿ. ಪಾಪ ನಮ್ಮ ಅತ್ತೆ ಕಣ್ ಮುಂದೆ ಚೆನ್ನಾಗಿದ್ರೆ ಸಾಕು ನಮ್ಗೆ. ನಿನ್ಗೂ ವ್ಯಾಪಾರ ಮಾಡ್ಕೊಂಡು ಹೋಗೋದಕ್ಕೆ ಗೊತ್ತಾಯ್ತು ಅನ್ಸುತ್ತೆ. ಕೊಡಜ್ಜಿ ನನ್ಗೂ ಸೊಪ್ಪು ಕೊಡು. ಮೆಂತೆ ಸೊಪ್ಪು ಕೊಡು. ಮೆಂತೆ ಸೊಪ್ಪು 1-2 ಕಂತೆ ಕೊಡು. ಪಾಲಕ್ ಸೊಪ್ಪು 1-2 ಕಂತೆ ಕೊಡು. ಇದು ದಂಟಿನ ಸೊಪ್ಪು ಮಾತ್ರ 4 ಕಂತೆ ಕೊಡು. ಕೊತ್ತಂಬರಿ ಸೊಪ್ಪು 1 ಕೊಡು ಸಾಕು. ಇಷ್ಟು ಕೊಡಜ್ಜಿ ಬೇಗ ರಪ್ಪನ. ಹೆಂಗಜ್ಜಿ ಸೊಪ್ಪು ರೇಟು? ಏನ್ ಜಾಸ್ತಿ ಗಿಸ್ತಿ ಮಾಡಿದ್ಯಾ ಏನು? ಅಯ್ಯೋ ನಿನ್ನೇನ್ ಜಾಸ್ತಿ ಮಾಡಕ್ ಹೋಗಲ್ಲಮ್ಮ, ತಗೊಳಮ್ಮ. ನೋಡ್ ಹಾಕೊಡ್ತೀನಿ ರಪ್ಪನ. ನೀನ್ ರೇಟ್ ಗೀಟ್ ಕೇಳ್ಕೊಂಡ್ ಕುತ್ಕೋಬೇಡ ನೀನು, ಒತ್ತಾಗೋಯ್ತು ಇವಾಗ ನನ್ಗೆ. ಎಲ್ಲ ಬಾರ ಹೋಗ್ಬಿಡುತ್ತೆ ನೋಡು. ರಪ್ಪನ ಬೇರೆ ಬೇರೆ ಕಡೆ ಎಲ್ಲ ಮಾರ್ಕೊಂಡು ಹೋಗ್ಬೇಕು ನಾನು. ಇನ್ನು ಏನಾದ್ರು ಊರಲ್ಲಿ ಬೇರೆ ಮೊದ್ಲೇ ಯಾರ ತರಕಾರಿ ವ್ಯಾಪಾರ ಮಾಡ್ಕೊಂಡ್ ಬಂದರೆ, ಸೊಪ್ಪು ವ್ಯಾಪಾರ ಮಾಡ್ಕೊಂಡ್ ಬಂದರೆ, ಜನಗಳು ಬೇರೆ ಕಡಿಮೆ ತಗೊಂತಿರೋರು ಯಾರು ತಗೊಂತಾನೆ ಇಲ್ಲ. ನೋಡೋಣ, ಉಳಿದ್ರೆ ಬೇಕಾದ್ರೆ ಪಕ್ಕದೂರಿಗೂ ಹೋಗ್ ಬರ್ಬೇಕು ವ್ಯಾಪಾರಕ್ಕೆ. ಗೊತ್ತಾಗ್ಬಿಡುತ್ತೆ ಅಮ್ಮಣ್ಣಿ. ತಗೊಳಮ್ಮ. ಓಹೋ ನೋಡ್ದೇನಪ್ಪ. ಏನ್ ಸಾಕಮ್ಮ ನೀನ ಸೊಪ್ಪು ಮಾರ್ಕೊಂಡ್ ಬಂದಿರೋದು? ಯಾವಾಗ್ಲಿ ನಾನು ಸೊಪ್ಪು 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 ಅಂತ ಕೂಕಂತಿದಾರಲ್ಲ ಅಂತ ನಾನ್ ನೋಡ್ತಿದೀನಿ. ನಮ್ ಸೊಸೆಗಳು ಹೋಗತ್ತೆ ಮೊದ್ಲು ಸೊಪ್ಪು ತಗೊಂಬರಿ, ಹೋಗ್ರಿ ಮಶಪ್ ಮಾಡಿ ಸಾಂಬಾರ್ ಮಾಡೋಣ ಅಂತ ನಮ್ ಸೊಸೆ ಹೇಳ್ ಕಳ್ಸಿರು. ನಾನು ಎತ್ಲಾಗಾರ ಹೋಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಓಡ್ ಬಂದೆ ಕಣೆ ಅಮ್ಮಣ್ಣಿ. ನೀನಿದ್ಯಾ ಸಾಕಮ್ಮ? ಯಾವ್ದಾವ್ ಸೊಪ್ಪು ತಗೊಂಬಂದಿದ್ಯಾ ಸಾಕಮ್ಮ? ನೀವ್ ಬೆಳ್ದಿರೋದ ಏನೋ ತಗೊಂಬಂದ್ ಮಾಡ್ತಿದ್ದೀರಾ? ಅಯ್ಯ ಈ ನಿಂಗಮ್ಮಂದು ಒಳ್ಳೆ ಕತೆ ಆಗೋಯ್ತಲ್ಲ. ಅಲ್ಲ ಕಡೆ ನಿಂಗಮ್ಮ, ನಾವ್ ಯಾಕೆ ಬೇರೆ ಕಡೆ ಹತ್ರ ತಗೊಂಬಂದ್ಬಿಟ್ಟು ನಿಮ್ಗೆ ವ್ಯಾಪಾರ ಮಾಡಕ್ ಬರೋಣ? ಇಲ್ಲ, ನಾವು ಸ್ವಂತವಾಗಿ ಬೆಳೆದಿವ್ ಕಡೆ. ನಾವು ತೋಟದಲ್ಲಿ ಬೆಳಿತೀವಿ. ತೋಟದಲ್ಲೆಲ್ಲ ಬೆಳೆದ್ಬಿಟ್ಟು ದಂಟಿನ ಸೊಪ್ಪಾಗ್ಲಿ, ಮೆಂತೆ ಸೊಪ್ಪಾಗ್ಲಿ, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಎಲ್ಲಾ ಸೊಪ್ಪುನು ಆಟೆಯ ನಾವೇ ಬೆಳಿತೀವಿ. ನಾವೇ ಬೆಳೆದ್ಬಿಟ್ಟು ವ್ಯಾಪಾರ ಮಾಡ್ಕೊಂಡ್ ಬರ್ತೀವಿ. ತರಕಾರಿನೂ ಬೆಳೆದಿವ್ ಕಡೆ. ಟೊಮೆಟೊ ಹಣ್ಣು ಬೆಳೆದಿದೀವಿ, ಹೀರೆಕಾಯಿ ಹಾಕಿದೀವಿ. ಅಲ್ಲೇ ಹೀರೆಕಾಯಿ ಇನ್ನೇನು ಫಸ್ಲಿಗೆ ಬರ್ತಾ ಬಂದೈತಿ. ಇನ್ನೇನು ಟೊಮೆಟೊ ಹಣ್ಣಿಗೆ ಬಳ್ಳಿ ಕಟ್ತಿದೀವಿ. ಏನೇನೋ ಮಾಡ್ಬೇಕಲ್ವ ನಮ್ಮ, ಇನ್ನೇನು ಹೊಟ್ಟೆ ಪಾಡುವ. ಇಲ್ಲ ನೀವ್ ಬಿಡಮ್ಮ, ನೀವು ಗಂಡ ಹೆಂಡತಿ ಇಬ್ಬರಾಳನು ಮೊದ್ಲಿಂದ ನಾನು ಒಂದ್ ಗಳಿಗೆ ಮಂತವಿರಲ್ಲ.
ಒಳ್ಳೆ ಹುಡುಗರು ಹುಡುಗರು ವಯಸ್ಸಾದ ಹುಡುಗರು ಕೆಲಸ ಮಾಡಂಗೆ ಓಡಾಡಿ ಓಡಾಡಿ ಕೆಲಸ ಮಾಡ್ತೀರಾ ಹೊಲದ್ದು ತೋಟದ್ದು ಅಂದ್ರೆ ಆ ನೋಡಲೆ ತರಕಾರಿಗಳು ಸೊಪ್ಪು ಅಂತೆ ಅದು ಇದು ಎಲ್ಲ ಬೆಳಿತೀರಾ ಆ ಇಷ್ಟೊಂದೆಲ್ಲ ವಯಸ್ಸಾದ್ರು ನೋಡಿ ಹೆಂಗ್ ಕೆಲಸ ಮಾಡ್ತೀರಾ ನಾನಿದ್ದೀನಿ ನಾನು ಒಂಥರ ಈ ಚಳಿಗೆ ಇನ್ನು ಆಚೆ ಕಡೆ ಮನೆಯಿಂದ ಆಚೆ ಕಡೆನೆ ಬರೋದಕ್ಕೆ ಯೋಚನೆ ಮಾಡ್ತಿದ್ದೆ ನೋಡು ನೀನಲ್ಲೇ ತರಕಾರಿ ಎಲ್ಲ ವ್ಯಾಪಾರ ಮಾಡ್ಕೊಂಡ್ ಬರ್ತಿದ್ದೆ ಸೊಪ್ಪೆಲ್ಲ ಆ ಪರವಾಗಿಲ್ಲ ಕಣೆ ಸಾಕಮ್ಮ ನೀವು ಬೆಳೆದಿರೋದನ್ನು ಸೊಪ್ಪು ಹಂಗಾರೆ ಯಾವ್ದೇ ಸೊಪ್ಪು ಯಾವ್ದಾದಿದಾವ್ ಸೊಪ್ಪು ನಿನ್ಗೆ ಯಾವ್ದು ಬೇಕಮ್ಮೋ ನಿಂಗಮ್ಮ ನಿನ್ಗೆ ಯಾವ್ದು ಬೇಕು ಹೇಳು ಸೊಪ್ಪು ಒಂದ್ 4-5 ತರ ತಗೊಂಬಂದಿದೀವಿ ದಂಟಿನ ಸೊಪ್ಪು ಐತೆ ಮೆಂತೆ ಸೊಪ್ಪು ಐತೆ ಕೊತ್ತಂಬರಿ ಸೊಪ್ಪು ಐತೆ ಎಲ್ಲ ಐತೆ ತಗ ಅದ್ ಯಾವ್ದು ಬೇಕು ಎಲ್ಲಾ ತರದ್ದು ಇದಾವೆ ಅದಕ್ಕೇನಂತೆ ಸಬ್ಸಿಗೆ ಒಂದಿಲ್ಲ ನೋಡಮ್ಮ ಇನ್ನೆಲ್ಲಾ ತರದ್ದು ಇದಾವೆ ಅಲ್ಲ ಕಣೆ ಪಾಲಕ್ ಸೊಪ್ಪು ಐತೆ ಪಾಲಕ್ ಸೊಪ್ಪು ಬೇಕಿತ್ತಮ್ಮ ನನ್ಗೊಂದ್ 2 ಕಂತೆ ಬೇಕಿತ್ತು ಪಾಲಕ್ ಸೊಪ್ಪು ಹಂಗೆ ಮೆಂತೆ ಸೊಪ್ಪು 1 ಕೊಡು ದಂಟಿನ ಸೊಪ್ಪು 3 ಕೊಡು ಕೊತ್ತಂಬರಿ ಸೊಪ್ಪು ಏನಾಯ್ತೋ ಇಲ್ವನಮ್ಮ ನನ್ ಸೊಸೆಗೆ ಕೇಳಬೇಕಿತ್ತು ಸುಮ್ನೆ ಈಗ ತಗೊಂಡೋದ್ರೆ ಈ ಇದ್ರೂನು ಕೊತ್ತಂಬರಿ ಸೊಪ್ಪು ಇದ್ರೂನು ಯಾಕತ್ತೆ ತಗೊಂಬಂದೆ ಅಂತ ಹೇಳ್ತಾರೆ ಒಂಥರ ಆಗ್ಬಿಡುತ್ತೆ ಇನ್ನೇನ್ ನಾಳೆನೂ ಬರ್ತೀಯ ಅನ್ಸುತ್ತೆ ಕೊತ್ತಂಬರಿ ಸೊಪ್ಪು ಇನ್ನೇನು ಬೇಡ ದಂಟಿನ ಸೊಪ್ಪೆ ಕೊಡಮ್ಮ ಸಾಕು ಪಾಲಕ್ ಸೊಪ್ಪು ಐತೆ ತಗೊಳಜ್ಜಿ ಪಾಲಕ್ ಸೊಪ್ಪುನು ಐತೆ ದಂಟಿನ ಸೊಪ್ಪು ಐತೆ ತಗ ಯಾವ್ದು ಬೇಕು ಈಗ ಸಾಕಜ್ಜಿ ನೀನ್ ಅವ್ರಿಗೆ ವ್ಯಾಪಾರ ಮಾಡಿ ಕೊಡುವಂತೆ ನನಗೊಂದ್ ರೀಟ್ ಕೊಡಜ್ಜಿ ಬೇಗ ಒತ್ತಾಗೋಯ್ತು ನೀನೇನಜ್ಜಿ ನೀನು ಬಂದಿರೋದೇ ತಡ ಮಾಡ್ಕೊಂಡ್ ಬಂದಿದ್ಯಾ ಇವತ್ತು ಸಾಂಬಾರ್ ಬೇರೆ ಮಾಡಿಲ್ಲ ಏನಿಲ್ಲ ನಮ್ಮ ಅತ್ತೆ ಏನಿಲ್ಲ ಬೊಯ್ಯುತ್ತೆ ಅವಾಗ್ಲಿ ನಾನು ಹೇಳ್ತಿತ್ತು ನೀನ್ ಸಾಕಜ್ಜಿ ಬರುತ್ತೆ ಸೊಪ್ಪಿನ ಬಸ್ಸಾರು ಮಾಡ್ತೀನಂತ ಹೇಳ್ಕೊಂಡ್ಬಿಟ್ಟು ನೀನು 8 ಗಂಟೆ ಆದ್ರೂ ನೀನು ಇನ್ನು ಸಾಂಬಾರ್ ಗಿಂಬಾರ್ ಏನು ಮಾಡಿಲ್ವಲ್ಲಮ್ಮ ನೀವು ಅಡಿಗೆ ಮಾಡಿಲ್ಲ ಗೊತ್ತಾಗೋಯ್ತು ಏನ್ ಮಾಡ್ತೀಯ ಬೇರೆ ದಿನಾರ ಸಾಂಬಾರ ಮಾಡು ಅಂತ ಹೇಳ್ತಿದ್ರು ನಾನ್ ಹೆಂಗ ನೀನ್ ಬಂದು ಕೂಕೊಂಡ್ ಬಂದಲ್ಲ ಸೊಪ್ಪು ಸೊಪ್ಪು ಅಂದ್ಕೊಂಡು ಹೆಂಗ ಸದ್ಯಕ್ ಬಂತಲ್ಲ ಅಂತ ನಾನ್ ತಗೋಣಂತ ಬಂದ್ರೆ ಸಾಕಜ್ಜಿ ನೀನ್ ಇನ್ನು ಮಾತಾಡ್ಕೊಂಡು ಇನ್ನು ನನಗೆ ತಡ ಮಾಡ್ತಿದ್ಯಾ ನೋಡು ಕೊಡಜ್ಜಿ ರಪ್ಪನ್ನು ಅಮ್ಮಯ್ಯ ಆಯ್ತು ಆಯ್ತು ಹಾಗೆ ಹೋಯ್ತು ಕಣಮ್ಮ ಎಲ್ಲಾರ್ಗೂ ಕೊಟ್ಬಿಡ್ತೀನಿ ನಿನ್ಗೆ ಯಾವ್ದಾದಮ್ಮ ಹೇಳಿದ್ದು ನೀನು ದಂಟಿನ ಸೊಪ್ಪು 3 ಕಂತೆ ಪಾಲಕ್ ಸೊಪ್ಪು 2 ಕಂತೆ ಕೊತ್ತಂಬರಿ ಸೊಪ್ಪು ಮೆಂತೆ ಏನ್ ಬೇಡವೇನಮ್ಮ ಮೆಂತೆನೂ ಬೇಕಂತ ಹೇಳ್ದೆ ಅಲ್ವಾ ಮೆಂತೆ 1 ಸೊಪ್ಪುನು 1 ಕಂತೆನೂ ಏನು ಅಂದೆ ಕೊಡದ್ದಿ ನೀನು ಮೊದ್ಲು ನಾನ್ ತಗೊಂತೀನಿ ಇಲ್ಲ ಇತ ಬಾಯ್ಲಿ ನಾನೇ ಯಾರು ತಗೊಂತೀನಿ ಅತ್ಲಾಗಿ ನೀನ್ ಕೊಡಲ್ಲ ಏನಿಲ್ಲ ನೀನ್ ಅದೇನ್ ಮಾತಾಡ್ತಿರೋ ಅಜ್ಜಿ ಕೈಲಿ ಅಪ್ರೂಪಕ್ಕೆ ಸಿಕ್ಬಿಟ್ಟಿದ್ದೀರಾ ಫ್ರೆಂಡ್ಗಳು ನೀವು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ರಿ ನಾನು ಕೊಡ್ರಿ ಇಲ್ಲಿ ಸೊಪ್ಪು ತಗೊಂಡ್ ಹೋಗ್ತೀನಿ ನಾನು ಮೊದ್ಲು ನೋಡ್ದೇನಪ್ಪ ನಮ್ ಸಾಕಮ್ಮ ಅಲ್ಲೇ ಸೊಪ್ಪು ಮಾರ್ಕೊಂಡ್ ಬಂದಾಳಲ್ಲೇ ನೋಡ 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 ನಾನು ಯಾಕೆ ಇವತ್ತು ಇಷ್ಟೊಂದು ತಡ ಮಾಡ್ಕೊಂಡ್ ಬಂದಾಳಲ್ಲಿ ಹುಡ್ತು ಏನೋ ಹುಷಾರ್ ಆಯ್ತು ಇಲ್ವಾ ಶಂಕರಾಜಿಗೆ ಗೊತ್ತಿಲ್ಲ ನಾನ್ ಇನ್ನೇನ್ ಮನೆ ಹತ್ರ ಬರೋಳಲ್ಲ ದಿನಾಲು ಇಟ್ಟೊತ್ತಿಗೆ ಇನ್ನೇನ್ ಸೊಪ್ಪು ಮಾರ್ಕೊಂಡು ಟೀಗಿ ಕುಡ್ಕೊಂಡು ಬರೋಳಲ್ವಾ ಇನ್ನೇನ್ ಇಟ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂತ ನಾನ್ ನೋಡ್ತಿದ್ದೀನಿ ಏನೇ ಸಾಕಮ್ಮ ಯಾಕೆ ಇವತ್ತು ಇಷ್ಟೊಂದು ತಡ ಮಾಡ್ಕೊಂಡ್ ಬಂದಿದೀಯಾ ಅಯ್ಯೋ ತಡ ಆಗೋಯ್ತು ಕಣೆ ಗೌರಮ್ಮ ಏನ್ ಮಾಡೋಣ ನಿಮ್ಮ ಶಂಕರಜಂಗು ಯಾಕೆ ಹುಷಾರಿರಲಿಲ್ಲ ಅವರು ಒಂದಿಟ್ಟು ತಡವಾಗಿದ್ರು ನನಗೆ ಯಾಕ ಮೈ ಕೈ ನೋವು ನೆನ್ನೆ ಬೇರೆ ಒಂದಿಟ್ಟು ಟೊಮೊಟೊ ಸಸಿಗಳಿಗೆಲ್ಲ ಬಳ್ಳಿ ಕಟ್ಟಕ್ ಹೋಗಿದ್ದೆ ನೋಡು ಹಂಗಾಗಿ ಒಂದಿಟ್ಟು ಸುಸ್ತಾಗಂಗ ಆಯ್ತು ಕಣೆ ಗೌರಮ್ಮ ಏನ್ ಮಾಡ್ತೀಯ ಅದಕ್ಕೆ ಒಂದಿಟ್ಟು ತಡವಾಗಿದ್ದು ಬಂದೆ ವ್ಯಾಪಾರ ಮಾಡ್ಕೊಂಡು ಅಲ್ಲೇ ಯಾರೋ ಬಂದಿದ್ರಂತೆ ಸೊಪ್ಪು ಮಾರ್ಕೊಂಡ್ ಬರೋರು ಹೋಗೋರು ಎಲ್ಲ ವ್ಯಾಪಾರ ಆಗ್ಬಿಟ್ಟೈತೆ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ ಸಾಮಾನ್ಯಕ್ಕೆ ಹಂಗಾಗಿ ಒಂದಿಟ್ಟು ಸೊಪ್ಪು ಜಾಸ್ತಿ ಹೋಗ್ತಿರ್ ಕಡೆ ಕಡಿಮೆ ಆಗ್ತಾ ಬಂದ್ಬಿಟ್ಟೈತೆ ವ್ಯಾಪಾರ ಒಂದ್ 2 ದಿವಸದಿಂದ ಯಾಕೆ ತಡ ಮಾಡ್ಕೊಂಡ್ ಬಂದಿದ್ದಕ್ಕೂ ಅದಕ್ಕೂ ಯಾರ ಮಾರ್ಕೊಂಡು ಹೋಗ್ತಿದಾರ ನೋಡು ನನಗ್ ಸಿಕ್ತಿಲ್ಲ ಕಡೆ ವ್ಯಾಪಾರನೇ ಸಿಕ್ತಿಲ್ಲ ಪಟ್ ದೂರಿ ಕಳಿಸ್ಬೇಕು ನೋಡಿ ಇವಾಗ ತಿರ್ಗಾ ಶಂಕರಾಜಂಗೆ ಏನ್ ಮಾಡೋಣ ಏನು ಮಾಡಕ್ ಆಗಲ್ ಕಣೆ ಸಾಕಮ್ಮ ಇವಾಗ ಏನ್ ಮಾಡಕ್ ಆಗುತ್ತೆ ಹೇಳು ನೀನು ಒಂದಿಟ್ಟು ಬೇಗ ರಪ್ಪನ್ನ ಎದ್ದು ಬರ್ಬೇಕಮ್ಮ ನೀನು ಸಾಯಂಕಾಲನೋ ಮಧ್ಯಾಹ್ನಕ್ಕೆ ಹೋಗ್ಬಿಟ್ಟು ಬೇಕಾದ್ರೆ ಒಂದ್ ಗಳಿಗೆ ಮಲ್ಕೊಂಡು ಸುಧಾರಿಸ್ಕೊಳ್ಳುವಂತೆ ವ್ಯಾಪಾರ ಮಾಡೋ ಟೈಮಲ್ಲಿ ನೀನು ರಪ್ಪನ್ನ ಎದ್ದು ಬಂದ್ಬಿಟ್ಟು ನೀನು ಸೊಪ್ಪನೆಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗ್ದಲೆ ಇವ್ರು ವ್ಯಾಪಾರ ಮಾಡ್ಕೊಂಡು ಹೋದ್ರು ಅಂತ ಈಗ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗುತ್ತಾ ಆಯ್ತಾಯ್ತು ತಗೊಂಡವ್ರು ಇದಾರಲ್ಲ ತಗೊಂತಿದಾರೆ ಕೊಟ್ಟು ಬಾ ಇನ್ನೇನು ಇನ್ನೇನು ಮನೆ ಕಡೆ ಬರ್ತೀಯ ಅತ್ಲಗಿ ಇಲ್ಲೇ ಕೊಡ್ತೀಯ ಅತ್ಲಗಿ ಪಾಪ ಸಾಕಾಗೈತಂತ ಬೇರೆ ಹೇಳ್ತಿದ್ಯಾ ನನಗೂ ಸೊಪ್ಪು ಬೇಕಿತ್ತಮ್ಮ ತಗಳಮ್ಮ ಅಮ್ಮ ಲಲಿತಮ್ಮ ಏನ್ ನೋಡ್ತಿದ್ಯಾ ಇನ್ನು ಬಗ್ಗೆ ಏನು ಅಯ್ಯೋ ಎಲ್ಲಾ ಸೊಪ್ಪು ಬಲು ಚೆನ್ನಾಗೈತ್ ಕಣಮ್ಮ ಇವಾಗಿಂದನು ಕಿತ್ಕೊಂಡ್ ಬಂದಿರೋದು ಫ್ರೆಶ್ ಸೊಪ್ಪು ಹೊಲ್ತಾವಿಂದ ಕಿತ್ಕೊಂಡ್ ಬಂದಿರೋದು ನಿನ್ಗೂ ಗೊತ್ತಲ್ಲ ಇನ್ನು ನಾವೇ ಬೆಳೆದಿರೋದಂತ ಗೊತ್ತಿದ್ದು ತಿರ್ಗಾ ಬಗ್ ಬೇರೆ ನೋಡ್ತೀಯಲ್ಲ ಮಣಿ ತಗ ಎಲ್ಲಾ ಕಂತೆನು ಒಂದೇ ತರನೇ ಇರೋದು ಒಂದೇ ಸಮನೆ ಕಟ್ಟದ್ ನಾವು ಹಿಂದು ಮುಂದೆ ಏನು ಕಟ್ಟಲ್ಲ ದಪ್ಪನಾಗಿರೋದು ಒಂದು ಚಿಕ್ಕದಾಗಿರೋದು ಒಂದು ಹಂಗೆಲ್ಲ ಕಟ್ಟಲ್ಲ ತಗಳಮ್ಮ ಯಾವ್ದಾದ್ರು ಆಯ್ತು ನೋಡ್ಬೇಕಾರೆ ಕಂತೆ ಮುಟ್ ನೋಡಮ್ಮ ನೀನು ಕಂತೆ ಮುಟ್ ನೋಡಿ ತಗ ಅದಕ್ಕೇನಂತೆ ಸರಿ ಕಣಜ್ಜಿ ಆಯ್ತು ಒಂದ್ 5 ಕಂತೆ ತಗೊಂಡಿದ್ದೀನಿ ತಡಿ ಒಂದಿಟ್ಟು ಬಂದೆ ಇನ್ನೇನು ಬೇಡ ಬಿಡಮ್ಮ ನಾಳೆನೆ ಕೊಡುವಂತೆ ಏನು ನಾಳೆನು ಬರ್ತೀನಲ್ಲ ಬೇಕಾದ್ರೆ
ಹೋಗ್ ಸಾಕ್ ಇವಾಗ. ಸಾಂಬಾರ್ ಬೇರೆ ಮಾಡೋದಕ್ಕೆ ಒತ್ತಾಯ್ತು, ಅಡಿಗೆ ಬೇರೆ ಮಾಡಿಲ್ಲ ಅಂತ ಹೇಳ್ತಿದ್ಯಾ? ಅದೇನ್ ಕೆಲಸ ಮಾಡ್ಕೊ ಹೋಗು. ಬಾರಿ ನಿಂಗಮ್ಮ, ನಿನ್ಗ್ ಬೇಡ್ಬೇನೆ ಸೊಪ್ಪು? ತಿರ್ಗಾ ಯಾಕೆ ಅಷ್ಟು ದೂರ ನಿಂತಿದ್ಯಾ? ಯಾಕೆ ಬೇಕಾ ಬೇಡವಾ ಹೇಳು? ಅತ್ಲಾಗ ನಾನು ಬೇರೆ ಕಡೆನಾರು ವ್ಯಾಪಾರ ಮಾಡ್ಕೊಂಡು ಹೋಗ್ತೀನಿ, ಒತ್ತಾಗೋಯ್ತು. ನೀನು ಸುಮ್ಮಕ್ ನಿಂತಿದ್ಯಾ? ರಪ್ಪನ್ನ ಆರಿಸ್ಕೊಂಡು ತಗಬಾರೆ. ನಾನೇನ್ ಆರಿಸ್ಕೊಡ್ಬೇಕಂತ ಏನಿಲ್ಲ, ತಗಬಾ. ಅದ್ ಯಾವ್ದು ಬೇಕು ಅದನ್ನೇ, ಅದಕ್ಕೇನಂತೆ. ತಗಳೆ ನಿಂಗಮ್ಮ, ಸೊಪ್ಪು ಬಲು ಚೆನ್ನಾಗೈತೆ ಕಣೆ. ಅದ್ರಲ್ಲೂ ತೋಟದಲ್ಲಿ ಬೆಳೆದಿರೋದ್ ನೋಡು, ಇವ್ರೆ ಬೆಳೆದಿರೋದ್ ನೋಡು ನಮ್ ಸಾಕಮ್ಮ. ಒಂದಿಟ್ಟು ಜಾಸ್ತಿ ಅನ್ನಂಗೆನೆ ಕಂತೆ ಎಲ್ಲ ಕಟ್ಕೊಂಡ್ ಬರ್ತಾರೆ. ಬಲು ಚೆನ್ನಾಗೈತೆ ಮಾತ್ರ. ನಾನು ಹುಡ್ಕೊಂಡೆ ಬಂದೆ. ಈ ದಿನಾಲು ಇಷ್ಟೊತ್ತಿಗೆ ಬರೋರಲ್ಲ ಇವಳು, ಇಷ್ಟೊತ್ತರ್ಗು ಬರ್ಲಿಲ್ವಲ್ಲ ಸೊಪ್ಪು ತಗೋಣ ಅಂತ ನಾನು ರಪ್ಪನ್ನ ಓಡಿ ಹುಡ್ಕೊಂಡ್ ಬಂದೆ ಕಣಮ್ಮ. ತಗೋಣ ಅಂತ ತಗೊಂತೀನಿ ಕಣೆ ಗೌರಮ್ಮ, ತಗೋಣ ಅಂತ ಯಾರು ಹೇಳಿರು? ಅದೇ ಈ ಹುಡುಗಿ ನಮ್ ಲಲಿತಮ್ಮ ತಗೊಂತಿದ್ಲಲ್ಲ, ನಾನು ನೋಡ್ತಾ ನಿಂತಿದ್ದೆ. ಇನ್ನೇನು ತಗಬೇಕಣಮ್ಮ. ನಾನು ಒಂದಿಟ್ಟು ಮಶಪ್ ಮಾಡಿಸ್ಬೇಕು, ಬಲು ದಿವಸ ಆಗೋಯ್ತು ಮಶಪ್ಪು ಸಾಂಬಾರು. ಸೊಪ್ಪು ತಿನ್ಬೇಕಣ್ ಹೇಳೆ, ಆರೋಗ್ಯಕ್ಕೂ ಒಳ್ಳೇದು, ಬಹಳ ಒಳ್ಳೇದು. ಇದ್ಯಾಕತೆ ಇನ್ನು ಇಲ್ಲೇ ನಿಂತಿದ್ದೀರಾ? ತಗೊಳತ್ತೆ ಸೊಪ್ಪು? ಯಾಕೆ ತಗೊಳಿಲ್ವಾ? ಯಾಕತೆ? ಯಾಕೆ ಚೆನ್ನಾಗಿಲ್ವೇನತ್ತೆ ಸೊಪ್ಪು? ಸಾಕಜ್ಜಿ ಮಾರ್ಕೊಂಬರೋದು ಸೊಪ್ಪು ಬಲು ಚೆನ್ನಾಗಿರುತ್ತೆ, ಅವರೇ ತೋಟದಲ್ಲೇ ಬೆಳೆದಿರೋದು. ತಗೊಳತ್ತೆ. ನಾನು ಅತ್ತೆ ನೋಡಿದ್ರೆ ಈಟೊತ್ತರ್ಗು ಬರ್ಲಿಲ್ವಾ ಅಂತ ನಾನೇ ಬಂದೆ ಕಣತೆ. ಮಶಪ್ ಮಾಡಮ್ಮ ಅಂತ ಬೇರೆ ಹೇಳ್ತಿದ್ರಲ್ಲ, ಅದಕ್ಕೆ. ತಗೊಳತ್ತೆ, ಚೆನ್ನಾಗಿರುತ್ತೆ. ಕಣಮ್ಮ ತಗೊಳ್ತೀನಿ ಕಣ್ ಹೇಳು. ಅಲ್ಲ ಕಣಮ್ಮ, ನೀನೇನು ಬರಕ್ ಹೋದೆ ನೀನು? ನೀವು ಬರ್ಲಿಲ್ವಲ್ಲ ಅತ್ತೆ, ಇನ್ನೇನು ಮಾಡೋಣ ಅಂತ ನಾನು ಕುಂತು ಇನ್ನೇನು ತಗೊಂಡೋಗೋಣ ನಾನು ನೋಡಿ ಚೆನ್ನಾಗಿರೋ ಸೊಪ್ಪು ಅಂತ ಬಂದೆ. ಹಂಗೆ ಟೊಮೆಟೊ ಹಣ್ಣೆಲ್ಲ ಖಾಲಿ ಆಗಿತ್ತು. ಟೊಮೆಟೊ ಹಣ್ಣು ಈರುಳ್ಳಿ ಎಲ್ಲ ತಗೊಂಡ್ಬರ್ಬೇಕಿತ್ತು, ಅಂಗಡಿ ಹೋಗ್ಬಿಟ್ಟು. ಹಂಗೆ ತಗೊಂಡು ಹೋಗೋಣ ಹಿಂಗೆ ತಗೊಂಡು ಅಂತ ಬಂದೆ ಕಣತೆ. ಅದೇ ಈ ಕಡೆ ಬನ್ನಿ, ನಾನೇ ಚೆನ್ನಾಗಿರೋ ಸೊಪ್ಪು ನೋಡ್ಬಿಟ್ಟು ನಾನೇ ಆರಿಸ್ಕೊಂತೀನಿ. ಇಟ್ಲ ಬನ್ನಿ. ನೀವು ನಿಂತ್ಕೊಳ್ರಿ ಆರಾಮಾಗಿ. ಇಲ್ಲ ಹೋಗ್ರಿ ಅತ್ತೆ, ಒಂದಿಟ್ಟು ಇವ್ರು ಅಂಗಡಿ ಹೋಗ್ಬಿಟ್ಟು ಒಂದಿಟ್ಟು ನೀವೇ ಟೊಮೆಟೊ ಹಣ್ಣು, ಒಂದಿಟ್ಟು ಈರುಳ್ಳಿ, ಒಂದೊಂದ್ ಕೆಜಿ ಈರುಳ್ಳಿ, 1 ಕೆಜಿ ಟೊಮೆಟೊ ಹಣ್ಣು ತಗೊಂಡ್ಬರ್ರಿ ಅತ್ತೆ. ಅಲ್ಲ ಕಣಮ್ಮ, ಮೊನ್ನೆ ಸಂತೆಗೆ ಹೋಗುವಾಗ ನೀನ್ ಹೇಳ್ಬೇಕಿತ್ತಲ್ವೇನಮ್ಮ? ನೋಡು, ಇವಾಗ ಅಂಗಡಿ ನಡ್ಕೊಂಡು ಹೋಗ್ಬಿಟ್ಟು ತಗೊಂಬರೋರು ಯಾರು? ನನ್ ಕಾಲಾಗಲ್ಲ ಏನಿಲ್ಲ. ಅಲ್ಲ ಕಣಮ್ಮ ಸಾಕಮ್ಮ, ನಿನ್ ಗಂಡ ತರಕಾರಿ ಮಾಡ್ಕೊಂಡ್ ಬರ್ತಾನಲ್ಲ, ಈ ಕಡೆ ಏನು ವ್ಯಾಪಾರ ಮಾಡ್ಕೊಂಡ್ ಬರಲ್ವಾ? ನಮ್ಗೊಂದ್ ಕೆಜಿ ಟೊಮೆಟೊ ಹಣ್ಣು ಈರುಳ್ಳಿ ಬೇಕಿತ್ತಮ್ಮ. ಇಲ್ಲ ಕಣಜ್ಜಿ, ಇನ್ನು ಹೇಳದ್ನಲ್ಲ ನಾನು, ಇನ್ನು ಟೊಮೆಟೊ ಹಣ್ಣು ಬಳ್ಳಿ ಕಟ್ತಿದೀವಿ, ಇನ್ನು ಟೊಮೆಟೊ ಹಣ್ಣು ಫಸ್ಲಿಗೆ ಬಂದಿಲ್ಲ. ಸದ್ಯಕ್ಕೆ ಹೀರೆಕಾಯಿ ಒಂದು ವ್ಯಾಪಾರ ಮಾಡ್ಕೊಂಡ್ ಬರ್ತಿದಾರೆ ಅಷ್ಟೇ. ಹೀರೆಕಾಯಿ ಒಂದ್ ಬೆಳೆದಿದೀವಲ್ಲ, ಹೀರೆಕಾಯಿ ಸಿಗ್ತೈತೆ. ಹೌದನ್ನು. ಅದೇ ಟೊಮೆಟೊ ಹಣ್ಣು ಏನಾರು ವ್ಯಾಪಾರ ಮಾಡ್ಕೊಂಡ್ ಬರ್ತಿದ್ರೆ ಇನ್ನೇನು ಕೊಟ್ಟೋಗಪ್ಪ, 1-2 ಕೆಜಿ ಕೊಟ್ಟೋಗ್ಲಿ ಮಂತವ ಅಂತ ಹೇಳೋಣಂತ ಕೇಳದಮ್ಮ ಆಟೆ. ಇನ್ನೇನಿಲ್ಲ, ಇನ್ನೇನ್ ಮಾಡಕ್ಕಾಗುತ್ತೆ ಬಿಡು. ಅಂಗಡಿ ಹೋಗ್ಬಿಟ್ಟು ತಗೊಂಬರ್ತೀನಿ 1 ಕೆಜಿನ. ಅಮ್ಮಯ್ಯ, ಇನ್ನೇನಾರು ಬೇಕೇನೆ? ಇಷ್ಟೇನಾ ಟೊಮೆಟೊ ಹಣ್ಣು? ಇನ್ನು ಏನಾರ ಬೇಕಿತ್ತ? ಸಾಕಣತೆ, ಸಾಕು. ಟೊಮೆಟೊ ಹಣ್ಣು 1 ಕೆಜಿ, ಈರುಳ್ಳಿ 1 ಕೆಜಿ ತಗೊಂಬರ್ರಿ. ನಾನು ಇನ್ನೇ ಸಾಕಜ್ಜಿ ಇಲ್ಲಿ ಸೊಪ್ಪು, ದಂಟಿನ ಸೊಪ್ಪು, ಮೆಂತೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇನ್ನೇನೈತಜ್ಜಿ? ಪಾಲಕ್ ಸೊಪ್ಪು ಐತಾ ಸಾಕಜ್ಜಿ? ಪಾಲಕ್ ಸೊಪ್ಪುನು ಬೇಕು. ಉಕ್ಕಡಮ್ಮ ಐತೆ, ಪಾಲಕ್ ಸೊಪ್ಪುನು ಐತೆ. ತಗಬಾರಮ್ಮ, ತಗಬಾರಮ್ಮ, ಒತ್ತಾಗೋಯ್ತು ಬರ್ರಮ್ಮ. ಬಿಸ್ಲಲ್ಲಿ ಒಂಥರ ಬತ್ತೋಗಂಗೆ ಬಾಡೋಗಂಗೆ ಆಗ್ಬಿಡುತ್ತ ಕಣಮ್ಮ ಸೊಪ್ಪು. ಇಲ್ಲಿ ಬೇರೆ ವ್ಯಾಪಾರ ಬೇರೆ ಆಗ್ತಿಲ್ಲ. ಯಾಕ? ತಿರ್ಗಾ ಬೇರೆ ಪಕ್ಕದೂರಿಗೆ ಬೇರೆ ಹೋಗ್ಬೇಕು ನಾವು ವ್ಯಾಪಾರ ಮಾಡ್ಕೊಂಡು. ರಪ್ಪನ್ ಬರ್ರವ, ತಗಬರ್ರವ, ಯಾವ್ದಾದ್ರು